ನಮಸ್ಕಾರ ಸ್ನೇಹಿತರೆ, KCET 2026 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ CET ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿ ಕೇಳ್ತಾನೆ ಇದ್ರು KCET ರಿಸಲ್ಟ್ ನಾಳೆ ಬರುತ್ತಾ ಅಂತ. ಯಾಕಂದರೆ ಸ್ನೇಹಿತರೆ, ಈಗ 3ನೇ ತಾರೀಕು ಏನಾದರೂ ಬರುತ್ತಾ, ಇಲ್ಲ ಅಗ್ರಿದ ಆಲ್ರೆಡಿ ರಿಸಲ್ಟ್ ಕೊಟ್ಬಿಟ್ಟು ನಿಮಗಿನ್ನ CET ರಿಸಲ್ಟ್ ಏನಾದರೂ ಅನೌನ್ಸ್ ಮಾಡಿಬಿಡ್ತಾರಾ ಅನ್ನುವಂಥದ್ದು ಸಾಕಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಡೌಟ್ ಅನ್ನುವಂಥದ್ದಿದೆ. ಈಗ ನಾಳೆ ಫಲಿತಾಂಶ ಬರ್ತಿಲ್ವಾ, ಸದ್ಯಕ್ಕೆ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ಎಲ್ಲದರ ಕುರಿತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ನೋಡಿ ಸ್ನೇಹಿತರೆ. ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಇದು ನಿಮ್ಮೆಲ್ಲರಿಗೂ ಗೊತ್ತಿದೆ, ಹಿರಿಯೂರಲ್ಲಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಮತ್ತೆ ಎಕ್ಸಾಮ್ ಆಗಿರುವಂಥದ್ದು. ಈಗ ಆ ಒಂದು ಎಕ್ಸಾಮ್ ಫಲಿತಾಂಶವನ್ನು KE ಅವ್ರಿಗೆ ಕೊಡಬೇಕು. ಎಕ್ಸಾಮ್ ಫಲಿತಾಂಶವನ್ನು KEಗೆ ಕೊಟ್ಟ ಮೇಲೆ KE ಅವರು ಏನು ಮಾಡ್ತಾರೆ ಅಂದರೆ ನಿಮ್ಮ ಒಂದು KCET ಫಲಿತಾಂಶವನ್ನು ಅನೌನ್ಸ್ ಮಾಡ್ತಾರೆ. ಓಕೆನಾ, ಈ ರೀತಿಯಾಗಿ ಪ್ರೋಸೆಸ್ ಇರುವಂಥದ್ದು. ಈಗ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ಏನಿದೆ ಆ ಒಂದು ಫಲಿತಾಂಶವನ್ನು KEಗೆ ಕೊಡಬೇಕಾಗುತ್ತೆ. ಈಗ ಹಿರಿಯೂರು ಸೆಂಟ್ರಲ್ ಏನು ಎಕ್ಸಾಮ್ ನಡೆದಿದೆ ಅದನ್ನು ಕೊಡಬೇಕಾಗುತ್ತೆ. ಅದು ಕೊಟ್ಟಾದ್ಮೇಲೆ ನಿಮಗೆ ಫಲಿತಾಂಶ ಬರುತ್ತೆ. ಈಗ ನೀವು ವಿದ್ಯಾರ್ಥಿಗಳೆಲ್ಲ ಕೇಳ್ಬೋದು, ಯಾವಾಗ ಆ ಒಂದು ಫಲಿತಾಂಶವನ್ನು ಹಿರಿಯೂರು ಸೆಂಟ್ರಲ್ ಎಕ್ಸಾಮ್ ನಡೆದಿದೆಯಲ್ಲ ಆ ಫಲಿತಾಂಶವನ್ನು KE ಅವರಿಗೆ ಯಾವಾಗ ಕೊಡ್ತಾರೆ, ಯಾಕೆ ಇನ್ನೂ ಕೊಟ್ಟಿಲ್ಲ ಅಂತೆಲ್ಲ ನೀವು ಕೇಳ್ಬೋದು. ಸ್ನೇಹಿತರೆ, ಯಾವಾಗ ಕೊಡ್ತಾರೆ ಅನ್ನುವಂಥ ಪ್ರಶ್ನೆಗೆ ಮತ್ತೆ ಇಲ್ಲಿ ಯಾವಾಗ KCET 2026 ಫಲಿತಾಂಶ ಬರುತ್ತೆ ಅನ್ನೋದಕ್ಕೆ ಈಗ KE ಕಡೆಯಿಂದನೇ ಅವ್ರು ಮಾಹಿತಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಎಕ್ಸಾಕ್ಟ್ ಯಾವಾಗ KCET ಫಲಿತಾಂಶ ಬರುತ್ತಂತ ಅವರೇ ಹೇಳಕ್ಕಾಗಲ್ಲ ಅಂತ ಇಲ್ಲಿ KE ಕಡೆಯಿಂದ ಮಾಹಿತಿ ಬರ್ತಿರುವಂಥದ್ದು. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಮಗೆ ಒನ್ಸು ಇಲ್ಲಿ ಏನೊಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆದಿದೆ, ಎಕ್ಸಾಮ್ ಏನು ನಡೆದಿದೆ ಹಿರಿಯೂರಲ್ಲಿ, ಅವರು ನಮಗೆ ರಿಸಲ್ಟ್ ಕೊಟ್ಟ ಮೇಲೇ ನಾವು ನಿಮಗೆ KCET ರಿಸಲ್ಟ್ ಆದರೆ ಕೊಡೋಕ್ಕಾಗುತ್ತೆ ಅಂತ ಇಲ್ಲಿ ಅವರು ಹೇಳ್ತಿರುವಂಥದ್ದು KE ಕಡೆಯಿಂದ. ಆದರೆ ಈಗ ಏನು ಸಮಸ್ಯೆ ಆಗಿದೆ, ಹಿರಿಯೂರು ಸೆಂಟ್ರಲ್ ನಡೆದಿರುವಂತಹ ಎಕ್ಸಾಮ್ದು ಯಾಕೆ ಫಲಿತಾಂಶವನ್ನು ಇನ್ನೂ ಕೊಡ್ತಿಲ್ಲ ಅಂತ ನೀವೆಲ್ಲರೂ ಪ್ರಶ್ನೆ ಮಾಡೋದಾದರೆ, ಸ್ನೇಹಿತರೆ ಯಾಕೆ ಕೊಡ್ತಿಲ್ಲ ಅಂದರೆ ಎಲ್ಲರಿಗೂ ಗೊತ್ತಿದೆ, ಆಗ ಅಲ್ಲಿ ಕಾಪಿ ಚೀಟ್ ನಡೆದಿತ್ತು ಅಂದ್ಬಿಟ್ಟು ಏನು ಮಾಡಿದ್ರು, ಹಿರಿಯೂರಲ್ಲಿ ಎಕ್ಸಾಮ್ ನಡೆಸಿದ್ರು. ಈಗ ಎಕ್ಸಾಮನ್ನು ನಡೆಸಿದಾಗ ಇಲ್ಲಿ ಕ್ವಶನ್ ಪೇಪರ್ ಅಲ್ವಾ ಅನ್ನುವಂಥದ್ದು ಫುಲ್ ಸ್ಟ್ರಿಕ್ಟ್ ಆಗಾದ್ರೆ ಕೊಟ್ಟಿದ್ರಂತೆ. ಕ್ವಶನ್ ಪೇಪರ್ ಅನ್ನುವಂಥದ್ದು ತುಂಬಾನೇ ಸ್ಟ್ರಿಕ್ಟ್ ಇತ್ತಂತೆ. ಇಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ್ಬಿಟ್ಟು ಇಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಆದಮೇಲೆ ಅವ್ರ ಮನೆಯಲ್ಲಿ ಬಂದು ಸಾಕಷ್ಟು ಜನ ಪೇರೆಂಟ್ಸ್ ಹತ್ರ ಕಂಪ್ಲೇಂಟ್ ಮಾಡಿದ್ದಾರೆ. ಇಲ್ಲಿ ಪೇರೆಂಟ್ಸ್ ಎಲ್ಲ ಏನು ಮಾಡಿದ್ದಾರೆ ಅಂದರೆ ಪ್ರೊಟೆಸ್ಟ್ ಮಾಡ್ತಿರುವಂಥದ್ದು, ಪ್ರತಿಭಟನೆ ಮಾಡ್ತಿದ್ದಾರೆ. ಓಕೆನಾ, ಇಲ್ಲಿ ಹಿರಿಯೂರು ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ಅವರು ಪೋಷಕರು ಹೇಳ್ತಿರುವಂಥದ್ದು. ಮತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಹೇಳ್ತಿದ್ರು, ಹಿರಿಯೂರಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ತುಂಬಾನೇ ಸಮಸ್ಯೆ ಆಗಿದೆ, ನಮಗೆ ಇಲ್ಲಿ ತುಂಬಾ ಒಂದು ಸ್ಟ್ರಿಕ್ಟ್ ಆದ್ರೆ ಇತ್ತು ಕ್ವಶನ್ ಪೇಪರ್ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಿದ್ದಾರೆ. ಸ್ನೇಹಿತರೆ ನೋಡಿ, ಈಗ ಹಿರಿಯೂರ್ದು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇಲ್ಲಿ ಎಕ್ಸಾಮ್ ಏನು ನಡೆದಿತ್ತು ಆ ಒಂದು ಕ್ವಶನ್ ಪೇಪರ್ ಫುಲ್ ಸ್ಟ್ರಿಕ್ಟ್ ಇತ್ತು ಅಂತ ಹೇಳ್ತಿದ್ದಾರೆ. ಇದೊಂದು ಸಮಸ್ಯೆ. ಈಗ ಅವ್ರ ಫಲಿತಾಂಶ ಎಲ್ಲ ಕೊಟ್ಟಾದ್ಮೇಲೆ ಇಲ್ಲಿ KE ಅವರು ನಿಮ್ಮ ಒಂದು KCET ಫಲಿತಾಂಶವನ್ನು ಬಿಡ್ತಾರೆ. ಓಕೆನಾ, ಹಿರಿಯೂರಲ್ಲಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನು ನಡೆದಿದೆ ಆ ಫಲಿತಾಂಶವನ್ನ KE ಅವ್ರಿಗೆ ಕೊಡಬೇಕು. ಅದು KE ಅವ್ರಿಗೆ ಅದೇ ಫಲಿತಾಂಶವನ್ನ ಕೊಡ್ತಾರಾ, ಇಲ್ಲ ಮುಂದೆ ಏನಾಗುತ್ತೆ? ಓಕೆನಾ, ಯಾಕಂದ್ರೆ ಇಲ್ಲಿ ಪೇಪರ್ ಸ್ಟ್ರಿಕ್ಟ್ ಇದೆ ಅಂತ ಇಲ್ಲಿ ಪೋಷಕರು ನೋಡಿದ್ರೆ ಪ್ರತಿಭಟನೆ ಮಾಡ್ತಿದಾರಂತೆ ಅಲ್ಲಿ. ಆದ್ರೆ ಈಗ KCET ಫಲಿತಾಂಶ ಈಗ ನಾಳೆನೇ ಬರುತ್ತೆ, ನಾಳಿದ್ದೇ ಬರುತ್ತೆ ಅಂತ ಕನ್ಫರ್ಮೇಶನ್ ಅಂತೂ ಯಾರು ಕೊಡಕ್ಕಾಗಲ್ಲ ಸ್ನೇಹಿತರೆ. KE ಅವರೇ ನಮ್ಮ ಕೈಲೇ ಕೊಡಕ್ಕಾಗಲ್ಲ ಅಂತ KE ಅವರೇ ಹೇಳ್ಬಿಟ್ಟವ್ರೆ. ನಮಗೆ ಒನ್ಸು ಹಿರಿಯೂರ್ದು ಏನಿದೆ ಆ ಒಂದು ಫಲಿತಾಂಶ ನಮಗೆ ಬಂದ್ಮೇಲೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ಮತ್ತೆ ನಾವು ಫಲಿತಾಂಶ ಕೊಡ್ತೀವಿ ಅನ್ನುವಂಥದ್ದು ಇಲ್ಲಿ KE ಸೆಂಟ್ರಿಂದ ಬರ್ತಿರುವಂತಹ ಮಾಹಿತಿ ಸ್ನೇಹಿತರೆ. ಈಗ ಸದ್ಯ ಮಟ್ಟಕ್ಕೆ ನಿಮ್ಮ ಒಂದು ಫಲಿತಾಂಶ ದಿನಾಂಕವನ್ನು ಯಾರು ಹೇಳಕ್ಕಾಗಲ್ಲ, ಯಾವಾಗ ಎಕ್ಸ್ಪೆಕ್ಟ್ ಮಾಡೋದು ಅಂತ. ಯಾಕಂದ್ರೆ ಈಗ ಅದೇನೋ ಪ್ರತಿಭಟನೆ ಅಂತಿದ್ದಾರೆ, ಅದೇನೋ ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗ ಮತ್ತೆ ಪೇಪರ್ ಸ್ಟ್ರಿಕ್ಟ್ ಇತ್ತು ಅಂತಿದ್ದಾರೆ. ಅದ್ರಿಗೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನ್ ತಗೊಳ್ತಾರೋ ಗೊತ್ತಿಲ್ಲ. ಪೇಪರ್ ಅನ್ನುವಂಥದ್ದು ತುಂಬಾನೇ ಸ್ಟ್ರಿಕ್ಟ್ ಇತ್ತು ಅಂದ್ಬಿಟ್ಟು ಇಲ್ಲಿ ಪೋಷಕರೆಲ್ಲ ಪ್ರತಿಭಟನೆ ಮಾಡ್ತಿರುವಂಥದ್ದು. ಇವೆಲ್ಲದ್ರ ಕುರಿತು ನೀವೇನಂತೀರಾ? ಇಲ್ಲಿ ಹಿರಿಯೂರು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿಲ್ವಾ? ನಿಮ್ಮ ಒಂದು ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇರಲಿ, ಇನ್ನು CET ಕುರಿತು ಈ ರಿಸಲ್ಟ್ ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಯಾಕಂದ್ರೆ ರಿಸಲ್ಟ್ ಎಕ್ಸಾಕ್ಟ್ ಡೇಟ್ ಯಾರು ಹೇಳಕ್ಕಾಗಲ್ಲ. ರಿಸಲ್ಟ್ ಬಿಟ್ಟು ಬೇರೆ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಆದ್ರೆ ಯಾವ ಟಾಪಿಕ್ಸ್ ಬಗ್ಗೆ ನೀವು ಹೆಚ್ಚಿಗೆ ಕಾಮೆಂಟ್ ಮಾಡಿರ್ತೀರೋ ಅದ್ರ ಬಗ್ಗೆನೇ ಬರುತ್ತೆ.